ಪ್ರಜ್ವಲ್ ರೇವಣ್ಣ ವಿರುದ್ಧ ನಾರಿಮಣಿಯರು ಸಿಡಿದೆದ್ದಿದ್ದಾರೆ. ಹಾಸನದಲ್ಲಿ ವಿವಿಧ ಜಿಲ್ಲೆಯ ಮಹಿಳೆಯರು ಅಂದರೆ ವಿವಿಧ ಸಂಘಟನೆಯ ಮಹಿಳೆಯರು ಭಾಗವಹಿಸಿದ್ದಾರೆ. ಹಾಸನದಲ್ಲಿ ನಾರಿಮಣಿಯರ ಒಂದು ರೀತಿಯ ಶಕ್ತಿ ಪ್ರದರ್ಶನ. ಕೂಡಲೇ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಬೇಕು ಅಂತ ಹೇಳಿ ತೀವ್ರ ಒತ್ತಾಯ ಮಾಡಲಾಗ್ತಾ ಇದೆ. ಮಹಾರಾಜ ಪಾರ್ಕ್ನಿಂದ ಡಿಸಿ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ. ಪ್ರತಿಭಟನೆಯಲ್ಲಿ ರಾಜ್ಯದ 113 ಸಂಘಟನೆಗಳು ಭಾಗಿಯಾಗಿದ್ದಾರೆ. ವಿವಿಧ ಜಿಲ್ಲೆಗಳಿಂದಲೂ ಕೂಡ ಹೋರಾಟಗಾರರು, ಮುಖಂಡರು, ಸಾಮಾಜಿಕ ಕಾರ್ಯಕರ್ತರೆಲ್ಲರೂ ಕೂಡ ಹಾಸನದಲ್ಲಿ ಜಮಾವಣೆಗೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಇವತ್ತು ವಿದೇಶದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. SIT ಮುಂದೆ ಹಾಜರಾಗಿ ತನಿಖೆಯನ್ನು ಎದುರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹ ಮಾಡಿ ಮಹಿಳೆಯರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಸನದ ಮಹಾರಾಜ ಪಾರ್ಕ್, ಹೇಮಾವತಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು NR ಸರ್ಕಲ್ನಲ್ಲಿ ಇಡೀ NR ಸರ್ಕಲ್ ಸುತ್ತಲೂ ಕೂಡ ಜನ ಜಮಾವಣೆ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಿ. ದೊಡ್ಡ ಸಂಖ್ಯೆಯಲ್ಲಿ ಹಾಸನದ ರಸ್ತೆಯಲ್ಲಿ ಜನ ಜಮಾವಣೆಗೊಂಡಿದ್ದಾರೆ. ವಿವಿಧ ಸಂಘಟನೆ ಅಂದರೆ 113 ಸಂಘಟನೆಗಳ ಸದಸ್ಯರು, ಹೋರಾಟಗಾರರು ಇಲ್ಲಿ ಭಾಗವಹಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಆಗ್ರಹ ಅಂದರೆ ಬಂಧನದ ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇದೆ. ಹಿಂದೆ ಬನ್ನಿ. ಅಲ್ಲ ಅಣ್ಣ, ಹಿಂದೆ ಬನ್ನಿ. ಮೇಡಮ್, ಹಲೋ ಮೇಡಮ್, ಮಧ್ಯಕ್ಕೆ ಬರಬೇಡಿ. ಎಸ್ಸಿಗೆ ನೇರವಾಗಿ ಹಾಸನಕ್ಕೆ ತೆರಳೋಣ. ಅಲ್ಲಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಬಹಳ ದೊಡ್ಡ ಮಟ್ಟದ ಹೋರಾಟ, ಒಂದು ರೀತಿಯ ಜನಾಂದೋಲನದ ರೀತಿಯಲ್ಲಿ ಸಾಗ್ತಾ ಇದೆ. ಇಡೀ ಕರ್ನಾಟಕದ ಹಲವು ಸಂಘಟನೆಗಳ ಹೋರಾಟಗಾರರು ಭಾಗವಹಿಸಿದ್ದಾರೆ. ಎಲ್ಲಿಗೆ ಬಂತು? ಜೊತೆಗೆ ಇವತ್ತು ನೋಡಿ, ಇವತ್ತೇ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರ್ತಾ ಇದ್ದಾರೆ, ಹಾಜರಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಹೋರಾಟ ತೀವ್ರಗೊಳ್ತಾ ಇದೆ. ಇಡೀ ಹೋರಾಟದಲ್ಲಿ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿ ಪ್ರಕಾಶ್. ದಶರಥ್, ಈಗಾಗಲೇ ಹಾಸನದ ಮಹಾರಾಜ ಪಾರ್ಕ್ನಿಂದ ಮೆರವಣಿಗೆ ಅಂದರೆ ಕಾಲ್ನಡಿಗೆ ಹೊರಟಂತಹ ಹೋರಾಟಗಾರರು ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಬಂದಂತಹ ಹೋರಾಟಗಾರರು ಈಗಾಗಲೇ ಇಲ್ಲೊಂದು ಬೃಹತ್ ಸಮಾವೇಶವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಸಮಾವೇಶದಲ್ಲಿ ಸುಮಾರು 5,000 ರಿಂದ 6,000ಕ್ಕೂ ಹೆಚ್ಚು ಜನರು ಬಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾದಂತಹ ಸುಮಾರು 113ಕ್ಕೂ ಹೆಚ್ಚು ಸಂಘಟನೆಗಳು ಕೂಡ ಈಗಾಗಲೇ ಈ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿರುವಂಥದ್ದು. ಹೋರಾಟದ ನಡೆಗೆ ಹಾಸನದ ಕಡೆಗೆ ಎಂಬುವ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಈಗಾಗಲೇ ಹೋರಾಟವನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಅಂದರೆ ಬಹಿರಂಗ ಸಭೆಯಲ್ಲಿ ಒಂದಿಷ್ಟು ಜನ ಇಲ್ಲಿ ಬಹಳ ಮುಖ್ಯವಾದಂತಹ ಪರ್ಸನ್ಗಳು ಮಾತನಾಡ್ತಾರೆ. ಮೊದಲನೇದಾಗಿ ಸುಭಾಷಿಣಿ ಆಲಿ ಇರ್ಬೋದು, SR ಹಿರೇಮಠ್, ಇಂದಿರಾ ಕೃಷ್ಣಪ್ಪ, S ಬಾಲನ್ ವಕೀಲರು, ಹೀಗೆ ಸಾಕಷ್ಟು ಜನರು ಕೂಡ ಹೋರಾಟದ ಮುಖ್ಯಸ್ಥರು ಈ ವೇದಿಕೆಯಲ್ಲಿ ಕೂಡ ಈ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾತನಾಡ್ತಾರೆ. ಜೊತೆಗೆ
ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಈಗಾಗಲೇ ಎಲ್ಲ ಮಹಿಳೆಯರು ಪಾಲ್ಗೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಹಾಸನದಲ್ಲಿ ಮಾಡಿದ್ದಾರೆ. ಇವತ್ತು ಮಹಾರಾಜ ಪಾರ್ಕ್ನಲ್ಲಿ ಕಾಲ್ನಡಿಗೆ ಜಾಥಾ ಹೊರಟಂತಹ ಹೋರಾಟಗಾರರು ಸುಮಾರು ಒಂದು ಕಿಲೋಮೀಟರ್ವರೆಗೂ ಕೂಡ ಕಾಲ್ನಡಿಗೆ ಜಾಥಾವನ್ನು ಮಾಡ್ತಾರೆ, ಸಾಕಷ್ಟು ಪ್ರತಿಭಟನೆಯನ್ನು ಮಾಡ್ತಾರೆ, ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾರೆ. SIT ಮತ್ತು SIT ಅವರು ಬಹಳ ಬೇಗ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಬೇಕಿತ್ತು, ಬಟ್ ಲೇಟಾಗಿ ಬಂಧಿಸ್ತಾ ಇದ್ದಾರೆ ಎನ್ನುವ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಜೊತೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕಷ್ಟು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಆಕ್ರೋಶವನ್ನು ಕೂಡ ಈಗಾಗಲೇ ಹೊರಹಾಕಿರ್ತಕ್ಕಂಥದ್ದು. ದಶರಥ್, ಈಗ ಒಂದಿಷ್ಟು ವಿಜುವಲ್ ಅಂದರೆ ಸಮಾವೇಶದ ಮುಂಭಾಗದಲ್ಲಿ ಕೂಡ ಈಗಾಗಲೇ ಇದ್ದೀವಿ. ದಶರಥ್, ಒಂದಿಷ್ಟು ವಿಜುವಲ್ನನ್ನು ತೋರಿಸ್ತಾ ಇದ್ದೀವಿ, ಯಾಕಂತಂದರೆ ಬಹಳ ದೊಡ್ಡ ಮಟ್ಟದ ಸಮಾವೇಶ ಕೂಡ ಈಗಾಗಲೇ ಹಾಸನದಲ್ಲಿ ನಡೀತಾ ಇರುವಂಥದ್ದು. ನಮ್ಮ ಎಡಭಾಗದಲ್ಲಿ ಹೋರಾಟದ ಮುಖ್ಯ ಅತಿಥಿಗಳು ಏನಿದ್ದಾರೆ, ಮುಖ್ಯ ಅತಿಥಿಗಳು ಕೂಡ ಹೋರಾಟದಲ್ಲಿ ಸಾಕಷ್ಟು ಪಾಲ್ಗೊಂಡಿರುವಂಥದ್ದು. ಯಾಕೆಂತಂದರೆ ಇಲ್ಲಿ ಸಾಹಿತಿಗಳಿರ್ಬೋದು, ಹೋರಾಟಗಾರರಿರ್ಬೋದು, ಜೊತೆಗೆ ಹಿರಿಯ ವೈದ್ಯರುಗಳಿರ್ಬೋದು, ಎಲ್ಲರೂ ಕೂಡ ಈ ಸಭೆ ಅಂದರೆ ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅತಿ ಹೆಚ್ಚಾಗಿ ಮಹಿಳೆಯರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ದಶರಥ್, ಎಸ್ ಪ್ರಕಾಶ್, ಇದ್ರ ಜೊತೆಗೆ ಕೇವಲ ಬಂಧನ ಮಾತ್ರವಲ್ಲ, ಪ್ರಜ್ವಲ್ ರೇವಣ್ಣ ಬಂಧನದ ಜೊತೆಗೆ ಯಾರು ವಿಡಿಯೋ ರೆಕಾರ್ಡ್ ಮಾಡಿದ್ರೋ ಅವರ ವಿರುದ್ಧವೂ ಕ್ರಮ ಆಗಬೇಕಾಗಿದೆ. ವಿಡಿಯೋ ಪಸರಿಸಲಿಕ್ಕೆ ವಿಡಿಯೋ ಹಂಚಿದವರ ವಿರುದ್ಧವೂ ಕೂಡ ಕ್ರಮ ಆಗಬೇಕಾಗಿದೆ. ಈ ಹೋರಾಟ ಇದೆಯಲ್ಲ, ಈ ಮಹಿಳೆಯ ಮಾನಾಪಮಾನದ ಪ್ರಶ್ನೆ, ಗೌರವ ಘನತೆಯ ಪ್ರಶ್ನೆ ಆಗುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹಕ್ಕೊತ್ತಾಯ ಮೊಳಗ್ತಾ ಇದೆ ಪ್ರಕಾಶ್? ಹೌದು, ಖಂಡಿತವಾಗ್ಲೂ ಪ್ರಜ್ವಲ್ ರೇವಣ್ಣನನ್ನು ಒಂದು ಕಡೆ ಬಂಧಿಸಬೇಕು ಅನ್ನುವ ಆಕ್ರೋಶ, ಜೊತೆಗೆ ಕಿಚ್ಚು ಹೊತ್ತಿದ್ರೆ ಮತ್ತೊಂದು ಕಡೆ ಈ ಪೆಂಡ್ರೈವ್ ಹಂಚಿಕೆ ಇದೆಯಲ್ಲ, ಪೆಂಡ್ರೈವ್ ಹಂಚಿಕೆ ಪ್ರಕರಣವೂ ಕೂಡ ಸಾಕಷ್ಟು, ಯಾಕಂತಂದರೆ ಈಗಾಗಲೇ ಹಾಸನದಲ್ಲಿ ಈ ಅಶ್ಲೀಲ ವಿಡಿಯೋ ಎನ್ನಲಾದ ಪ್ರಕರಣಕ್ಕೆ ಸಾಕಷ್ಟು ಒಂದಿಷ್ಟು ಮಹಿಳೆಯರ ಮಾನ ಹರಾಜಾಗಿರುವಂಥದ್ದು. ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಥವರಿಗೆ ಕಠಿಣ ಶಿಕ್ಷೆಯನ್ನು ಕೂಡ ನೀಡಬೇಕು, ಜೊತೆಗೆ ಅವರು ಜೈಲಲ್ಲೇ ಕೊಳೆಯಬೇಕು ಅನ್ನುವ ಆಕ್ರೋಶದ ನುಡಿಗಳನ್ನು ಕೂಡ ಇಲ್ಲಿನ ಸಂಘಟನಾಕಾರರ ಮಾತುಗಳಾಗಿತ್ತು. ಸಾಕಷ್ಟು ಮಹಿಳೆಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ದೆಹಲಿಯಿಂದ ಬಂದಿರುವಂಥದ್ದು ಮಹಿಳೆಯರು, ಜೊತೆಗೆ ವಿವಿಧ ರಾಜ್ಯಗಳಿಂದಲೂ ಕೂಡ ಮಹಿಳಾ ಸಂಘಟನೆಯ ಮುಖ್ಯಸ್ಥರು ಬಂದಿರುವಂಥದ್ದು. ಬಹಳ ಮುಖ್ಯವಾಗಿ ಸುಭಾಷಿಣಿ ಆಲಿ ಅಂದರೆ ದೆಹಲಿಯಿಂದ ಕೂಡ ಬಂದು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಮಾತನಾಡುವವರು ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಈ ವೇದಿಕೆಯಲ್ಲಿ ಮಾತನಾಡ್ತಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಹರಿಹಾಯ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಇದು ದೇಶದಲ್ಲಿ ಸಾಕಷ್ಟು ತಲೆ ತಗ್ಗಿಸುವಂತಹ ವಿಚಾರ ಇದಾಗಿದೆ. ಇಂತಹ ವಿಚಾರದಲ್ಲಿ ಯಾರು ಕೂಡ ಇವರ ಪರವಾಗಿ ನಿಲ್ಲಬಾರ್ದು ಅನ್ನುವ ಮಾತನ್ನು ಕೂಡ ಈಗಾಗಲೇ ಇಲ್ಲಿನ ಹೋರಾಟಗಾರರು ಹೇಳ್ತಾ ಇರುವಂಥದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.